ಈ ವ್ಲಾಗ್ನ ನಮ್ಮ ಊರಿಂದ ಹೊರಟ ತಕ್ಷಣ ಸ್ಟಾರ್ಟ್ ಮಾಡಿದೆ. ವ್ಲಾಗ್ ಕಂಟಿನ್ಯೂ ಮಾಡ್ತಾ ನಾನು ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ ಹೇಳಲ್ಲ. ರೀಸೆಂಟಾಗಿ ನಾನೊಂದು ಕೊರಿಯನ್ ಸೀರೀಸ್ ನೋಡ್ತಾ ಇದ್ದೆ. ಆ ಸೀರೀಸಲ್ಲಿ ಹೀರೋಯಿನ್ಗೆ ಕೋಮಾ ಸ್ಟೇಜ್ ಹೊಡೋಗಿರ್ತಾಳೆ. ಕೋಮಾಯಿಂದ ಎದ್ದ ತಕ್ಷಣ ಅವಳಿಗೆ ಒಂಥರ ತಲೆಯೆಲ್ಲ ಧಿಮ್ ಅಂತಿರುತ್ತೆ. ಅವಳಿಗೇನೋ ಒಂದು ಸಣ್ಣ ಪವರ್ ಬಂದಂಗೆ ಆಗ್ತಿರುತ್ತೆ. ಅಷ್ಟರಲ್ಲಿ ಅವಳ ಬಾಯ್ ಫ್ರೆಂಡ್ ಬರ್ತಾನೆ. ಅವಳ ಬಾಯ್ ಫ್ರೆಂಡ್ ತಲೆ ಮೇಲೆ ಒಂದು ಹಾರ್ಟ್ ಶೇಪ್ ಮತ್ತು ಅದರ ಪಕ್ಕದಲ್ಲಿ 9 ಅಂತ ಕಾಣಿಸ್ತಿರುತ್ತೆ. ಸೊ ಅವಳಿಗೆ ತುಂಬ ಖುಷಿ ಆಗುತ್ತೆ. ಮೇ ಬಿ ಇವನು ನನ್ನನ್ನು 9/10 ಪ್ರೀತಿಸ್ತಿದ್ದಾನೆ ಅಂತ ನಂಬರ್ ನನಗೆ ಹೇಳ್ತಿದೆ ಅಂತ ಅಂದ್ಕೋತಾಳೆ. ಸ್ವಲ್ಪ ಹೊತ್ತಾದ ನಂತರ ಅವಳ ಸ್ಕೂಲ್ ಫ್ರೆಂಡ್ ಒಬ್ಬ ಬರ್ತಾನೆ ಅವಳು ನೋಡೋದಕ್ಕೆ ಅಂತ. ಅವನ ತಲೆ ಮೇಲೆ ಹಾರ್ಟ್ ಶೇಪ್ ಮತ್ತು ಅದ್ರ ಪಕ್ಕದಲ್ಲಿ 90 ಅಂತ ಇರುತ್ತೆ. ಸೊ ಬಾಯ್ ಫ್ರೆಂಡ್ಗಿಂತಲೂ ಜಾಸ್ತಿ ಪ್ರೀತಿಸ್ತಾ ಇದ್ದಾನೆ, ಹಾಗಾದರೆ 100/90 ಇದು ಅಂತ ಅಂದ್ಕೋತಾಳೆ. ಸೊ ಇಬ್ಬರಲ್ಲಿ ಯಾರು ನನ್ನನ್ನು ಜಾಸ್ತಿ ಪ್ರೀತಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಅಷ್ಟರಲ್ಲಿ ಇಬ್ಬರು ಜಗಳ ಶುರು ಮಾಡಿಬಿಡ್ತಾರೆ, ಬಾಯ್ ಫ್ರೆಂಡ್ ಮತ್ತು ಸ್ಕೂಲ್ ಫ್ರೆಂಡ್ ಇಬ್ಬರು. ಅಷ್ಟರಲ್ಲಿ ಈ ಶಬ್ದ ಕೇಳಿಸ್ಕೊಂಡು ಡಾಕ್ಟ್ರು ಓಡಿ ಬರ್ತಾರೆ. ಡಾಕ್ಟ್ರು ತಲೆ ಮೇಲೆ ಹಾರ್ಟ್ ಶೇಪ್ ಇರುತ್ತೆ ಮತ್ತು ಅದ್ರ ಪಕ್ಕದಲ್ಲಿ 30 ಅಂತ ಇರುತ್ತೆ. ಇದನ್ನು ನನ್ನ ನೋಡ್ತಾ ಇದ್ದಾಗ ಹೇಗೆ ಅನಿಸುತ್ತೆ ಅಂದರೆ, ಆ ಹಾರ್ಟ್ ಶೇಪ್ ಅಂದ್ರೆ ಅದು ಎದುರುಗಡೆ ಇರುವಂಥ ವ್ಯಕ್ತಿನ ಎಷ್ಟು ಪ್ರೀತಿಸ್ತಿದ್ದಾನೆ ಅಂತ ಅದನ್ನು ತೋರಿಸ್ತಿದೆ ಅಂತ ಅನ್ನೋದಾದರೆ, ಈ ಥರದ ಟೂಲ್ ಎಲ್ರಿಗೂ ಸಿಕ್ಕಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಎಲ್ಲರನ್ನೂ ಪ್ರೀತಿಸೋ ಹಾಗಿದ್ರೆ, ಅಥವಾ ಎಲ್ಲರೂ ಎಷ್ಟೆಷ್ಟು ಪ್ರೀತಿಸ್ತಾರೆ ಅಂತ ತಿಳ್ಕೊಳ್ಳೋವಂಥ ಶಕ್ತಿ ಎಲ್ರಿಗೂ ಸಿಕ್ಕಿದ್ರೆ, ನಿಜಕ್ಕೂ ಯಾರ ಜೊತೆ ನಾವು ಹೇಗಿರಬೇಕು ಅಂತ ಅದನ್ನು ಮೊದಲೇ ತಿಳ್ಕೊಬೋದಿತ್ತೇನೋ ಅಂತ ನನಗನ್ನಿಸ್ತು. ನಿಮ್ಗೆ ಏನು ಅನ್ನಿಸ್ತು ಈ ಕತೆ ಕೇಳಿದ್ಮೇಲೆ ಕಮೆಂಟಲ್ಲೇ ತಿಳಿಸಿ. ನಿಜ ಹೇಳಬೇಕಂದ್ರೆ ಮನುಷ್ಯನ ಪ್ರೀತಿ ಜೊತೆಗೆ ಪ್ರಾಣಿಗಳ ಪ್ರೀತಿನ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದೇ ಒಂದು ತುತ್ತು ಊಟ ಹಾಕಿದ್ರೆ ಸಾಯೋವರೆಗೂ ಅವದೆಷ್ಟು ಪ್ರೀತಿ ಕೊಡ್ತವೆ ಅಂತಂದರೆ, ನಾವು ಒಂದೇ ಒಂದು ದಿನ ಬಿಟ್ಟು ಹೋಗಿದ್ದಷ್ಟೆ. ನಾವು ವಾಪಸ್ ಬರೋ ಅಷ್ಟೊತ್ತಿಗೆ ಮಫಿನ್ ಹುಷಾರು ತಪ್ಪಿಟ್ಟಿದ್ದ. ಕಂಟಿನ್ಯೂಸ್ ಅವನಿಗೆ ಲೂಸ್ ಮೋಷನ್ ಆಗ್ತಿತ್ತು, ಡೈಜೆಷನ್ ಪ್ರಾಬ್ಲಮ್ ಆಗಿತ್ತು, ಅವನೇನು ತಿಂದ ಅಂತ ಗೊತ್ತಿಲ್ಲ. ವಾಪಸ್ ಬಂದ ಕೂಡಲೇ ನಮ್ಮನ್ನು ಯಾರನ್ನೂ ಬಿಡ್ತಾನೆ ಇಲ್ಲ, ಯಾರನ್ನ ಕಂಡ್ರು ಮೇಲೆ ಬಂದು ಕೂತ್ಕೋತಾ ಇದ್ದ. ಪ್ರಾಣಿಗಳಲ್ಲೂ ಕೂಡ ಪ್ರೀತಿ ಇರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ. ಒಂದು ಸತಿ ಅವು ನಮ್ಮ ಜೊತೆಗೆ ಅಡ್ಜಸ್ಟ್ ಆಗಿಬಿಟ್ರೆ ಸ್ವಲ್ಪ ದೂರ ಆದರೂ ಕೂಡ ಅದನ್ನು ತಡ್ಕೊಳ್ಳೋ ಶಕ್ತಿ ಅವಕ್ಕಿರಲ್ಲ. ಹಾಗಾಗಿನೇ ಮಫಿನ್ ಸ್ವಲ್ಪ ಹುಷಾರು ತಪ್ಪಿಟ್ಟಿದ್ದ. ಹಾಗೆ ಇದು ಸಂಕ್ರಾಂತಿ ದಿನ, ಸಂಕ್ರಾಂತಿ ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಸ್ನಾನ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಮಾಮೂಲಿ ಹಾಗೆ ಗೆಣಸು, ಕಡಲೆಕಾಯಿ, ಅವರೆಕಾಯಿ ಇದನ್ನೆಲ್ಲ ಬೇಯಿಸೋಕೆ ಇಡ್ತಾ ಇದ್ದೀನಿ. ಊರಿಂದ ಬರುವಾಗಲೇ ಪೂಜೆಗೆ ಬೇಕಾಗಿರುವಂಥ ಹೂವು ಮತ್ತು ಹಣ್ಣು ಇಂಥದ್ದೆಲ್ಲ ತೊಗೊಂಬಂದಿದ್ವಿ. ಮಕ್ಕಳಿಬ್ರು ಹೋಗಿ ಗೆಣಸು, ಕಡಲೆಕಾಯಿ, ಕಬ್ಬಿ ಥರದ್ದೆಲ್ಲ ತೊಗೊಂಬಂದರು. ಸೊ ಬೆಳಗ್ಗೆ ಫಸ್ಟು ಇದನ್ನೆಲ್ಲ ಬೇಯಿಸೋಕೆ ಇಟ್ಬಿಟ್ಟು ನಂತರ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸಂಕ್ರಾಂತಿ ಸ್ಪೆಷಲ್ ಅಂದ್ರೆ ಪೊಂಗಲ್. 2 ರೀತಿ ಪೊಂಗಲ್ ಮಾಡೋದಕ್ಕೆ ನಾನು ಅಕ್ಕಿ ಬೇಳೆ ಫಸ್ಟ್ ಬೇಯಿಸಿ ಇಟ್ಕೊಂಡಿದ್ದೆ, ಸ್ವಲ್ಪ ನುಣ್ಣಗೆ ಬೇಯಿಸಿ ಇಟ್ಕೊಂಡಿದ್ದೀನಿ. ಸ್ವೀಟ್ ಪೊಂಗಲ್ಗೆ ಬೆಲ್ಲ ಮತ್ತು ನೀರು ಹಾಕಿ ಚೆನ್ನಾಗಿ ಅದು ಕುದಿಸ್ಕೊಂಡ ನಂತರ ನಮಗೆ ಎಷ್ಟು ಸ್ವೀಟ್ ಪೊಂಗಲ್ಗೆ ಬೇಕೋ ಅಷ್ಟನ್ನು ಅಕ್ಕಿ ಬೇಳೆನ ಇದಕ್ಕೆ ಹಾಕಿ 1-2 ನಿಮಿಷ ಇದನ್ನು ಕುದಿಸ್ಕೋಬೇಕು. ಆ ಬೆಲ್ಲದ ಜೊತೆಗೆ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಈ ರೀತಿ ಬೆಂದಾದ ನಂತರ ಲಾಸ್ಟಲ್ಲಿ ಇದಕ್ಕೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನೆಲ್ಲ ಹುರಿದು ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಕೂಡ ಹಾಕಿ ತುಪ್ಪದಲ್ಲಿ ಹುರಿದು ಹಾಕಿದ್ದೆ. ಅದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಪಚ್ಚಕರ್ಪೂರ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಪೊಂಗಲ್ ರೆಡಿ ಆಯಿತು. ಖಾರ ಪೊಂಗಲ್ಗೆ ಮಾಮೂಲಿಯಾಗಿ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಖಾರ ಪೊಂಗಲ್ ಕೂಡ ರೆಡಿ ಆಯಿತು. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಹಬ್ಬದ ಪ್ರಯುಕ್ತ. ಏನಪ್ಪ?
ಏನಂದ್ರೆ ಗೊತ್ತಿರ್ಬೋದು 2 years ಬ್ಯಾಕ್ ನಾನು ಆಲ್ಮೋಸ್ಟ್ 2.5 year ಬ್ಯಾಕ್ ನಾನು ಹಂಗೇರಿಗೆ ಹೋದಾಗ ಡಾಕ್ಯುಮೆಂಟ್ ಮಾಡಬೇಕು ನನ್ನ ಲೈಫ್ನ ಅಂತ ಅನ್ಕೊಂಡಿದ್ದೆ. ಬಿಕಾಸ್ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ಬಟ್ ನಿಜವಾಗ್ಲೂ ನಾನು ತುಂಬಾ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಕೆಲಸ, ಹೊಸ ಜಾಗ ಎಲ್ಲ ಕಾರಣಗಳಿಂದ. ಬಟ್ ಈಗ್ಲೂ ದಿಸ್ ಈಸ್ ಆಲ್ಸೋ ಮೈ ಟರ್ನಿಂಗ್ ಪಾಯಿಂಟ್. ಮೈ 20s, ಎಲ್ಲರಿಗೂ ಅವರ 20s ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈಗ್ಲೂ ಐ ಆಮ್ ನಾಟ್ ಲೇಟ್ ಅಂತ ಐ ಹ್ಯಾವ್ ಸ್ಟಾರ್ಟೆಡ್ ಟು ಡಾಕ್ಯುಮೆಂಟ್ ಮೈ ಲೈಫ್. ದ ಓನ್ಲಿ ಥಿಂಗ್ ನಾನು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇರೋದು 33 ದಿನ ಕಂಟಿನ್ಯೂಸ್ ಆಗಿ ನನ್ನ ಡೇನ ಡಾಕ್ಯುಮೆಂಟ್ ಮಾಡ್ತಾ, ನನ್ನ ದಿನದಲ್ಲಿ ಏನೇನು ನಡೆಯುತ್ತೆ ಅಂತ ನಾನು ಶೂಟ್ ಮಾಡ್ತಾ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಸೊ ದಟ್ 1 ವರ್ಷ ಆದಮೇಲೆ ನಾನು ಎಲ್ಲಿರ್ತೀನಿ, ನನ್ನ ಇಂಪ್ರೂವ್ಮೆಂಟ್ಸ್ ಏನಿರುತ್ತೆ, ನನ್ನ ಚೇಂಜಸ್ ಏನಿರುತ್ತೆ ಅಂತ ನಾನು ನೋಡ್ಕೊಳ್ಬೋದು ಅಂತ ಒಂದು ಕಾರಣಕ್ಕೋಸ್ಕರ ಇನ್ಸ್ಟಾ ಪೇಜ್ ನಾನು ಕ್ರಿಯೇಟ್ ಮಾಡಿದ್ದೀನಿ, ಟ್ರೂಲಿ ಪ್ರೀ ಅಂತ. ನಾವು ಪೇಜ್ ಕ್ರಿಯೇಟ್ ಮಾಡಿದ್ಮೇಲೆ ಒಂದಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಹಾಕಿದ್ಮೇಲೆ ಇವತ್ತು ಅನೌನ್ಸ್ ಮಾಡ್ತಿದೀವಿ ಒಂದು ಒಳ್ಳೆ ದಿನ ಅಂತ. ಹಾಗೆ ಸುಮಾರು ಜನ ಏನೇನೋ ಕ್ವಶನ್ಸ್ ಎಲ್ಲ ಪ್ರೀನ ಕೇಳ್ತಾ ಇದ್ರು. ಡೈರೆಕ್ಟ್ ಆಗಿ ನೀವು ಪ್ರೀನ್ನೇ ಅವಳ ಪೇಜಲ್ಲಿ ಹೋಗಿ ಕೇಳ್ಬೋದು. ಸೊ ಪ್ರೀನ್ ಪೇಜ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಹೆಸರು ಬಂದು ಟ್ರೂಲಿ ಪ್ರೀ ಅಂತ ಇದೆ. ಅಲ್ಲಿ QR ಕೋಡ್ ಕೂಡ ಕೊಡ್ತೀನಿ, ಈಸಿ ಆಗುತ್ತೆ, ಫಾಲೋ ಮಾಡಿ. ಹಾಗೆ ನಿಮ್ದು ಏನೇ ಕ್ವಶನ್ ಇದ್ರು ಅಲ್ಲಿ ಕೇಳಿ. ಹಾಗೆ ನನ್ನ ಜೊತೆ 1 ವರ್ಷನ ಕಳೀರಿ. ಬಿಕಾಸ್ ನಾನು 365 ಡೇಸ್ ಅಂತ ಮಾಡ್ತಾ ಇರೋದು ಡೈಲಿ. ಎವ್ರಿ ಡೇ ಇದು ಹೆಂಗಿರುತ್ತೆ ಅಂದ್ರೆ ಎವ್ರಿ ಡೇ ನೀವು ನನ್ನ ಜೊತೆನೆ ಬರ್ಬೋದು, ಹಾಗಿರುತ್ತೆ ಅದು. ಇನ್ನೊಂದು ಖುಷಿ ವಿಷಯ ಅಂದ್ರೆ ನಾನು ಲಿಟ್ರಲಿ 0 ಇಂದ ಸ್ಟಾರ್ಟ್ ಮಾಡಿದ್ದು, ಯಾರಿಗೂ ಹೇಳಿರ್ಲಿಲ್ಲ. ಇನ್ಫ್ಯಾಕ್ಟ್ ಮಮ್ಮಿನೂ ಬ್ಲಾಕ್ ಮಾಡಿಬಿಟ್ಟಿದ್ದೆ. ಅಂದ್ರೆ ಐ ವಾಂಟೆಡ್ ಟು ಸ್ಟಾರ್ಟ್ ಒಬ್ರು ಗೊತ್ತಿಲ್ದಂಗೆ ನೋಡೋಣ ಒಂದು ಸ್ಟ್ರೇಂಜರ್ನ ಹೇಗೆ ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಮೈಂಡ್ ಸೆಟ್ ಇಂದ ಇಟ್ಕೊಂಡು 0 ಇಂದ ಸ್ಟಾರ್ಟ್ ಮಾಡಿದೆ. ಬಟ್ ಆಮೇಲೆ ನನ್ಗೆ ಒಪಿನಿಯನ್ಸ್ ಬೇಕಿತ್ತು, ಅಂದ್ರೆ ಅಟ್ಲೀಸ್ಟ್ ಅಮ್ಮಂದು ಇಲ್ಲ ಹರ್ಷಿತದು ಒಪಿನಿಯನ್ಸ್ ಬೇಕಿತ್ತು. ಆವಾಗ ಅನ್ಲಾಕ್ ಮಾಡಿ ಇವಾಗ ನನಗೆ 700 ಫಾಲೋವರ್ಸ್ ಇದ್ದಾರೆ. ಆನೆಸ್ಟ್ಲಿ ಸೋ ಗುಡ್. ಐಮ್ ವೆರಿ ಹ್ಯಾಪಿ. ಪೇಜ್ ನ ಒಂದ್ಸತಿ ಚೆಕ್ ಮಾಡಿ, ಇಷ್ಟ ಆದ್ರೆ ಯು ಕ್ಯಾನ್ ಫಾಲೋ. ನಿಮ್ಗೆ ಏನಾದ್ರು ಸಜೆಷನ್ ಕೊಡಬೇಕು ಅಂದ್ರೂ ಯು ಕ್ಯಾನ್ ಸಜೆಸ್ಟ್ ಮೀ, ಬಿಕಾಸ್ ಐ ಆಮ್ ಅಕ್ಸೆಪ್ಟಿಂಗ್ ಚೇಂಜಸ್ ನೌ. ಸೊ ಅದಕ್ಕೋಸ್ಕರ ಫಾಲೋ ಮಾಡಿ. ಪೈನಾಪಲ್ ಹಣ್ಣು ತಿನ್ನೋಕ್ಕಿಂತಲೂ ಅಥವಾ ಪೈನಾಪಲ್ ಜ್ಯೂಸ್ ಕುಡಿಯೋದಕ್ಕಿಂತಲೂ ಪೈನಾಪಲಿಂದ ಮಾಡಿರೋಂಥ ಕೇಸರಿ ಬಾತ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಎಸ್ಪೆಷಲಿ ನನಗಿದು ತುಂಬ ಇಷ್ಟ. ಹಬ್ಬ ಸ್ಪೆಷಲಲ್ಲಿ ಮಾಡ್ತಿರೋದು ಪೈನಾಪಲ್ ಕೇಸರಿ ಬಾತ್. ಪೈನಾಪಲ್ನ ಸ್ವಲ್ಪ ಹೊತ್ತು ನೀರು ಹಾಕಿ ಬೇಯಿಸ್ಕೊಂಡ ನಂತರ 3/4 ಕಪ್ಪಷ್ಟು ಸಕ್ಕರೆ ಹಾಕಿ, ಸಕ್ಕರೆ ಜೊತೆಗೆ ಇನ್ನೊಂದು 2 ನಿಮಿಷ ಹಣ್ಣನ್ನು ಬೇಯಿಸಿ ಸೈಡಲ್ಲಿ ಇಟ್ಕೊಳ್ಳೋಣ. ನಂತರ ಬಾಣಲಿನಲ್ಲಿ 1 ಕಪ್ಪಷ್ಟು ರವೆಗೆ ಸ್ವಲ್ಪ ತುಪ್ಪ ಹಾಕಿ ರವೆ ಚೆನ್ನಾಗಿ ಅರಮ ಬರೋವರೆಗೂ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಸೀದು ಹೋಗಬಾರ್ದು. ರವೆ ಹುರಿಯೋವಾಗಲೇ ಇದ್ರ ಜೊತೆಗೆ ಒಂದು ಸ್ವಲ್ಪ ಲವಂಗ ಹಾಕ್ಕೊಳ್ಳೋಣ. ಕೇಸರಿ ಬಾತಲ್ಲಿ ಲವಂಗದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ರವೆ ಚೆನ್ನಾಗಿ ಹುರ್ಕೊಂಡ ನಂತರ ಬೇಯಿಸಿಟ್ಕೊಂಡಿರೋಂಥ ಪೈನಾಪಲ್ ಮತ್ತು ಆ ನೀರು ಹಾಕೋಣ. ಸೊ ಸಕ್ಕರೆ ಇದರಲ್ಲಿ ಚೆನ್ನಾಗಿ ಕರಗಿರೋದ್ರಿಂದ ರವೆ ಜೊತೆಗೆ ಆ ನೀರು ಹಾಕಿದ ಕೂಡಲೇ ಇದೆಲ್ಲ ಚೆನ್ನಾಗಿ ಹೊಂದ್ಕೊಂಡು ತಳ ಬಿಟ್ಟು ಬರ್ತಾ ಇರುತ್ತೆ ಅಂತಂದರೆ ಇದಾಗಿದೆ ಅಂತ ಅರ್ಥ. ಈ ಟೈಮಲ್ಲಿ ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಇನ್ನು ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಂದೊಳ್ಳೆ ರುಚಿಯಾಗಿರೋಂಥ ಪೈನಾಪಲ್ ಕೇಸರಿ ಬಾತ್ ರೆಡಿ ಆಗುತ್ತೆ. ನಾನಿಲ್ಲಿ ಕೇಸರಿ ಬಾತಲ್ಲಿ ಪೈನಾಪಲ್ ಹಾಕಿರೋದ್ರಿಂದ ಏಲಕ್ಕಿ ಪುಡಿ ಸ್ಕಿಪ್ ಮಾಡಿದ್ದೀನಿ. ಆ ಕೇಸರಿ ಬಾತಲ್ಲಿ ಆ ಪೈನಾಪಲ್ದು ಫ್ಲೇವರೇ ಎಷ್ಟು ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ಈ ಥರ ಪೈನಾಪಲ್ ಹಾಕಿ ಕೇಸರಿ ಬಾತ್ ಟ್ರೈ ಮಾಡಿ ನೋಡಿ. ನಾವು ಈ ಸರಿ ಸಂಕ್ರಾಂತಿ ಸ್ಪೆಷಲ್ಗೆ ಸಂಕ್ರಾಂತಿ ಜಾತ್ರೆಗೆ ಹೋಗ್ತಾ ಇದ್ವಿ. ಸೊ ಯಾವತ್ತೂ ಜಾತ್ರೆಗೆ ಹೋಗಿರ್ಲಿಲ್ಲ. ಸೊ ಯಾವತ್ತು ಜಾತ್ರೆ ಮತ್ತೆ ಹೇಳು. 3, 2, 1 ಗೋ. ಸಂಕ್ರಾಂತಿ ಹಬ್ಬಕ್ಕೆ ಯೂಶಲಿ ನಾವು ಯಾವಾಗಲೂ ಮನೇಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಸೊ ಈ ಸರಿ ಜಾತ್ರೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ಸಂಕ್ರಾಂತಿ ಜಾತ್ರೆ ನಾವ್ ಯಾವತ್ತು ನೋಡಿರ್ಲಿಲ್ಲ. ನಾನು ಎಲ್ಲಿದೆ ಅಂತಲೂ ಗೊತ್ತಿಲ್ಲ ನನಗೆ. ನಾವ್ ಯಾವತ್ತು ಜಾತ್ರೆ ಹೇಗ್ ಅಂದ್ರೆ ಸಂಕ್ರಾಂತಿ ಹಬ್ಬನ ಟ್ರೆಡಿಷನಲ್ ಆಗಿ ಹೇಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾವು ನೋಡಿರ್ಲಿಲ್ಲ. ಸೊ ಇವಾಗ ನೋಡಕ್ ಹೋಗ್ತಾ ಇದೀವಿ, ಬನ್ನಿ ನೋಡೋಣ. ಹಳ್ಳಿಗಳ ಕಡೆ ಇದನ್ನೆಲ್ಲ ಹಬ್ಬನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಕೇಳಿದ್ರು ಮಕ್ಕಳು. ಕಿಚ್ಚು ಹಾಯಿಸೋದು ಇದೆಲ್ಲ ನೋಡಬೇಕು ಅಂತ ಅಂದ್ಕೊಂಡೋದ್ರು. ಬಟ್ ಅದು ಹೋಗಿದ್ದು ಅವ್ರಿಗೆ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಎಕ್ಸ್ಪೆಕ್ಟ್ ಮಾಡಿದಷ್ಟು ಅಲ್ಲೇನೂ ಅವ್ರಿಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ. ಜಾತ್ರೆ ಅಂತಲೇ ನಡೀತಾ ಇತ್ತು. ಅಲ್ಲಿ ಕಬ್ಬು ಹಂಚ್ತಾಯಿದ್ರು, ಹಾಗೆ ತೇರೆಲ್ಲ ಇತ್ತು. ಅವ್ರು ಹೋಗೋ ಅಷ್ಟರಲ್ಲಿ ತೇರೆಲ್ಲ ಮುಗ್ದೋಗಿತ್ತು. ಆದರೆ ಕಿಚ್ಚು ಹಾಯಿಸೋದನ್ನೆಲ್ಲ ನೋಡಲಿಕ್ಕಾಗಲಿಲ್ಲ. ತುಂಬ ಜನ ಜಾಸ್ತಿ, ಹಾಗೆ ಬಿಸಿಲು ಜಾಸ್ತಿ ಅಂತ ಹೇಳಿ ನನ್ನ ತಮ್ಮನ ಫ್ಯಾಮ್ಲಿ ಜೊತೆ ಹೋಗಿದ್ದರು. ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ವಾಪಸ್ ಮನೆಗೆ ಬಂದುಬಿಟ್ರು.
ಆಯ್ತು ಆಯ್ತು ಬಾಯ್ದು ಮಫಿನ್. ಔಷಧಿ ಹಾಕೋದಕ್ಕೆ ಗೊತ್ತಾಯ್ತು ಮಗಂಗೆ. ಇಲ್ಲಿ ಸಿದ್ಧತೆ ನಡೀತಾ ಇದೆ. ಅದು ಅವನಿಗೆ ಗೊತ್ತಾದ್ರೆ ಓಡೋಗ್ಬಿಡ್ತಾನೆ. ಕಿವಿ ಹಿಂಗಾಗ್ಬಿಟ್ಟಿದೆ. ಅವನಿಗೆ ಅವನಿಗೆ ಗೊತ್ತಾಯ್ತು. ನೆನ್ನೆ ಹಾಕಿದ್ವಿ. ಆಯ್ತು 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 ಆಯ್ತು. ಸ್ಮೆಲ್ ಬರ್ತಿದ್ಯಾ? ಬರೋದು ಗೊತ್ತಾಗ್ಬಿಡೋದು ಅವ್ನಿಗೆ. ಇಲ್ಲಲ್ಲೋ ಅವನಿಗೆ ಗೊತ್ತಾಗಿದೆ. ಹಾಕ್ಲಾ? ಏಯ್ ನೀವು ಬಿಡಿಮಾ, ಇಟ್ಕೊಂಡಿದ್ದೀನಿ. ಹಾಕೋ ಬಿಡಿಮಾ, ಬೇಡ. ಅವನು ಫ್ರೀಕ್ ಔಟ್ ಆಗ್ತಾನಮ್ಮ. ಗಂಟ್ಲಿಗೆ ಹಾಕು. ಶಪ್ಪ ಪಾಪ ಮುಖಕ್ಕೆಲ್ಲ ಹಾರಿರುತ್ತೆ. ಹೋಗಿ ತಿಳ್ಕೊ. ಸ್ಪ್ರಿಂಕಲ್ ಮಾಡ್ಬಿಟ್ಟ ಇದೆಲ್ಲ. ಸಾರಿ ನುಂಗ್ಲಿಲ್ಲ ಅವನು, ಎಲ್ಲ ಉಗ್ದ. ಕಷ್ಟ. ಎಲ್ಲಿ ಹೋಗ್ತಿದ್ಯಾ? ಆಯ್ತು ಬಾ ಕೂತ್ಕೊಳ್ಳ. ಹಾಗಾಗ್ತಿದ್ವಿ. ಆಯ್ತು ಬಾ.